ಇವತ್ತು ನಾನು ಚಿಕ್ಕದಾಗಿರೋ ಒಂದು ಕತೆ ಹೇಳ್ತೀನಿ. ಒಂದು ಊರಲ್ಲಿ ಗಂಡ ಸತ್ತಿರೋ ಒಂದು ಹೆಂಗಸು, ಅವಳಿಗೆ 4 ಜನ ಮಕ್ಕಳು, ಒಂದು ಚಿಕ್ಕದಾಗಿರೋ ಮನೆ. ಕೂಲಿ ಇಲ್ಲಿ ಮಾಡ್ಕೊತ ಹೆಂಗೋ ಮಕ್ಕಳನ್ನ ಓದಿಸ್ತಾ ಬೆಳೆಸ್ತಾ ಚೆನ್ನಾಗಿ ನೋಡ್ಕೊತಾ ಇದ್ಲಂತೆ. ಆ ಮನೆಯಲ್ಲಿ ಇಲಿಚಿನ್ ಜಾಸ್ತಿ ಆಗಿದ್ದಂತೆ. ಅದಕ್ಕೆ ಪಕ್ಕದ ರೋಡಲ್ಲಿ ಒಂದು ಕಿರಾಣಿ ಶಾಪ್ ಇತ್ತಂತೆ. ಅಲ್ಲಿ ಹೋಗಿ ಅಣ್ಣ ಮನೇಲಿ ಇಲಿಚಿನ್ ಜಾಸ್ತಿ ಆಗ್ಯವಣ, ಏನು ಮಾಡಬೇಕು ಅಂತ ಕೇಳಿದ್ಲಂತೆ. ಸರಿ ಅಮ್ಮ, ಅದಕ್ಕೆ ಇಲಿ ಪಾಷನ್ ಅಂತ ಬರುತ್ತಾ, ಅದನ್ನು ಕೊಡ್ತೀನಿ, ಊಟದಾಗ ಬೇರೆಸಿ ಇಟ್ಬಿಡು, ಸತ್ತೋಗ್ಬಿಡ್ತವೆ ಅಂತ ಅಂದಂತೆ. ಸರಿ ಅಣ್ಣ ಅಂಥೇಳಿ ತೊಗೊಂಬಂದಂತೆ ಮನೆಗೆ. ಅಷ್ಟರಲ್ಲಿ ನಾಗರ ಪಂಚಮಿ ಇತ್ತಂತೆ ಹಬ್ಬ ಊರಲ್ಲಿ. ರವೆ ಉಂಡೆ ಮಾಡೋಣ ಅಂಥೇಳಿ ರವೆ ಉಂಡೆ ಮಾಡಿದ್ನಂತೆ. ಒಂದು ಇಲಿ ಪಾಷನ ಹಾಕಿರೋ ಒಂದು 10 ಉಂಡೆ ಸಪ್ರೇಟ್ ಮಾಡಿದ್ನಂತೆ. 10 ಉಂಡೆ ಸಪ್ರೇಟ್ ಮಾಡಿ ಅದು ಒಂದು ಕಡೆ ಇದು ಒಂದು ಕಡೆ ಇಟ್ಲಂತೆ. ಅಷ್ಟೊಂದು ಏನೋ ಅರ್ಜೆಂಟ್ ಕೆಲಸ ಬಂತು ಅಂಥೇಳಿ ಹೊರಗಡೆ ಹೋದ್ಲಂತೆ. ಅಷ್ಟೊತ್ತಿಗೆ ಮಕ್ಕಳು ಸ್ಕೂಲಿಗೆ ಹೋಗಿದ್ವಂತೆ. ಸ್ಕೂಲಿಂದ ವಾಪಸ್ ಬಂದು ನೋಡಿದ್ರೆ ಅಯ್ಯೋ ಅಮ್ಮ ರವೆ ಉಂಡೆ ಮಾಡಿಟ್ಟಾಳ ಅಂಥೇಳಿ ಏನು ಮಾಡೋ ಮಕ್ಕಳು ಅವು ಇಲಿ ಪಾಷನ ಹಾಕಿರೋ ಉಂಡಿನ ತಗೊಂಡು ತಿಂದ್ಬಿಡ್ತವೆ. ಗೊತ್ತಿಲ್ಲ ಅವಕ್ಕೆ. ತಾಯಿ ಬರೋಷ್ಟೊಳಗಡೆ ಮಕ್ಕಳು ಸತ್ತು ಬಿದ್ದಿದ್ವಂತೆ. ತಾಯಿ ಬಂದು ಅಳ್ತಾಳಂತೆ, ಎದೆ ಬಡ್ಕೊಂಡು ಅಯ್ಯೋ ಎಂಥ ಕೆಲಸ ಆಯ್ತಲ್ಲ ನನ್ನ ಮಕ್ಕಳು ಹಂಗಾಗ್ಬಿಟ್ವಲ್ಲ ಅಂಥೇಳಿ. ಅಲ್ಲಿಗೆ ಊರಿನ ಜನ ಬಾಯಿ ಸುಮ್ಮನಿರ್ತಾ, ಕೆಲವರು ಬಾಯಿ ಅಂತ ನಿಮಗೆ ಗೊತ್ತಿರೋ ವಿಚಾರನೇ. ಒಂದಾಗಿದ್ರೆ 2 ಮಾತಾಡ್ತಾರೆ. ಆ ಥರ ಚುಚ್ಚು ಮಾತುಗಳು ಮಾತಾಡ್ತಾ ಇದ್ರಂತೆ. ಮೇಲೆ ದೇವರು ಯಮಧರ್ಮರಾಜ ಚಿತ್ರಗುಪ್ತ ಮಾತಾಡ್ತಿದ್ರಂತೆ. ಯಮಧರ್ಮರಾಜ ಚಿತ್ರಗುಪ್ತಕ್ಕೆ ಕೇಳದಂತೆ, ಏನು ಮಾಡೋದು, ಯಾರಿಗೆ ಶಿಕ್ಷೆ ಕೊಡೋಣ, ಇಲಿ ಚೆಮ್ಮಿ ಕೊಡೋಣ ಅಥವಾ ವಿಷಯ ಸತ್ವಲ್ಲ ಮಕ್ಕಳು ಅವ್ರಿಗೆ ಕೊಡೋಣ, ಅಥವಾ ಇಲಿ ಚೆಮ್ಮಿ ಸಲುವಾಗಿನೇ ತಾಯಿ ಹುಂಡಿ ಮಾಡಿ ಇಟ್ಲಲ್ಲ ಅವಳಿಗೆ ಕೊಡೋಣ ಶಿಕ್ಷೆನ ಅಂತ ಅಂದಂತೆ. ಚಿತ್ರಗುಪ್ತ ಹೇಳ್ದಂತೆ, 1 ವಾರ ನನಗೆ ಟೈಮ್ ಕೊಡಿ, ನಾನು ಹೇಳ್ತೀನಿ ಅಂತ ಅಂದಂತೆ. ಬಾಲು ಜಾಣ ಅವನು. ಸರಿ ಬಿಡು ಅಂತ ಒಂದು ಅಜ್ಜಿ ಅರ್ಧ ಬರ್ಧ ವಿಚಾರ ತಿಳ್ಕೊಂಡು ಮಾಡೋ ಕೆಲಸ ಇಲ್ಲದೆ ಒಂದು ಕಟ್ಟಿ ಮೇಲೆ ಕೂತಿತ್ತಂತೆ. ಆ ಕಡೆಯಿಂದ ಇವ್ರ ಮನೆ ಬೀಗರು ಬರ್ತಿರ್ತಾರಲ್ವ, ಸಾವಂದ್ಮೇಲೆ ಬೀಗರು ಬರೋದು ಹೋಗೋದು ಇದ್ದೇ ಇರ್ತೈತೆ. ಬಂದ್ರಂತೆ. ಬಂದು ಅಜ್ಜಿ ಅವ್ರ ಮನೇಲಿ ಏನು ನಡೀತು, ಆ ಮಕ್ಳು ಹೆಂಗೆ ಸತ್ತು ಅಂತ ಕೇಳಿದ್ರಂತೆ ಇವರು. ಆಕಿ ಯಾರ ಜೊತೆನೂ ಸಂಬಂಧ ಇಟ್ಕೊಂಡಿದ್ಲು, ಅದಕ್ಕೆ ಮಕ್ಕಳೆಲ್ಲ ಅಡ್ಡಾಗ್ತಾವಂತ ಮಕ್ಕಳನ್ನ ವಿಷ ಹಾಕೊಂಡ್ಲ ಆಕಿ ಅಂದ್ಲಂತೆ ಅಜ್ಜಿ. ಚಿತ್ರಗುಪ್ತ ಇದ್ದು ಅಂದಂತೆ, ಪ್ರಭುಗಳೇ ಕೊಡ್ರಿ ಶಿಕ್ಷೆ ಅವಳ ಅಜ್ಜಿಗೆ ಅಂತ ಅಂದಂತೆ. ಕರೆಕ್ಟ್ ಅಲ್ವಾ? ನೀವು ಮಾತಾಡೋದಾಕೆ ಇನ್ನೊಬ್ಬರ ಮನೆ ವಿಚಾರನ, ನಿಮ್ಮ ಬಾಯಿ ನೋಸ್ಕೊಳ್ಳೋದಾಕೆ, ಮತ್ತೆ ಶಿಕ್ಷೆ ಅನುಭವಿಸೋದಾಕೆ ನೀವು ಬಿಡ್ರಿ. ಅವ್ರವ್ರ ಮನೇದು ಏನಿರ್ತತೆ ದೇವ್ರು ನೋಡ್ಕೊಂತಾನ. ನೀವ್ಯಾರು ಮಾತಾಡೋಕೆ, ನೀವ್ಯಾರು ಹೇಳೋಕೆ? ನಿಮ್ದು ಎಷ್ಟಿರುತ್ತೋ ಅಷ್ಟು ನೋಡ್ಕೋಬೇಕು. ಇನ್ನೊಬ್ಬರ ಮನೆ ವಿಚಾರಕ್ಕೆ ಹೋಗ್ಬಾರ್ದು. ನಾವು ಇವತ್ತು ಇನ್ನೊಬ್ಬರ ಮನೆ ವಿಚಾರ ಮಾತಾಡಿದ್ರೆ ನಮ್ಮ ಮನೆ ವಿಚಾರ ಮಾತಾಡೋಕೆ ಇನ್ನೊಬ್ರು ಇರ್ತಾರೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಯಾರೇ ಆಗಲಿ, ಇದು ಮಾತಾಡೋರಿಗಷ್ಟೇ, ಎಲ್ಲರಿಗಲ್ಲ. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.